ಮತ್ತು ಇದರಿಂದ ಇನ್ನೊಂದಿಲ್ಲಿ ನಾವು ನೋಡುವಂಥದ್ದು ಏನಪ್ಪ ಅಂದ್ರೆ ಕೇಜ್ರಿವಾಲ್ ಸ್ವಲ್ಪ ತಕರಾರು ತೆಗಿಬಹುದು ಅಂತ ತಲೆಯಲ್ಲಿ ಇರ್ತದೆ. ದೆಹಲಿಯಲ್ಲಿ 7 ಸೀಟುಗಳು ಹೋಗಿದ್ದರಿಂದಾಗೆ ಮೋಸ್ಟ್ಲಿ ಅವರು ಸಹ ತಿಳ್ಕೊಂಡಿದ್ದಾರೆ ತಮ್ಮ ಲಿಮಿಟೇಷನ್ಗಳನ್ನು. ಹೀಗಾಗಿ ಇಂಡಿಯಾ ಒಂದಾದರೆ ಮೋಸ್ಟ್ಲಿ ಅಲ್ಲಿ ಗುಜರಾತ್ದಲ್ಲೇ ಮೋದಿ ಅವರಿಗೆ ಅಂತ್ಯಕಾಲ ಬರ್ಬೋದು ಅಲ್ಲಿಯ ರಾಜಕೀಯವಾಗಿ ಅಂತ ಒಂಥರ ಅಲ್ಲಿ ಅದಕ್ಕೆ ಮಾತಾಡ್ತಾ ಇದ್ದಾರೆ. ಮಣಿಪುರದಲ್ಲಿರುವಂತಹ ದುಸ್ಥಿತಿ ಬಗ್ಗೆ ಕೂಡ ಮಾತನಾಡ್ತಾರೆ. ಇನ್ನೂವರೆಗೂ ಅಷ್ಟೆಲ್ಲ ಅಲ್ಲಿ ರಾದ್ಧಾಂತಗಳಾದರೂ ಕೂಡ ಮಣಿಪುರದ ಮಹಿಳೆಯರಿಗೆ ಅನ್ಯಾಯ ಆಯಿತು, ಅವರ ಮಕ್ಕಳುಗಳಿಗೆ ಅನ್ಯಾಯ ಆಯಿತು, ಕುಟುಂಬಗಳು ನಾಶವಾಗೋದ್ವು. ಒಂದು ರೀತಿ ಮಣಿಪುರವನ್ನು ಕಂಡ್ರೆ ನರಕ ಅನ್ನೋ ಭಾವನೆ ಹುಟ್ಟಬೇಕು. ಆ ಥರದಲ್ಲಿ ಪರಿಸ್ಥಿತಿಗಳು ನಿರ್ಮಾಣ ಆಗಿದ್ರೂ ಕೂಡ ಒಂದೇ ಒಂದು ಬಾರಿ ಕೂಡ ಅದ್ರ ಬಗ್ಗೆ ಮೋದಿ ಅವರು ಮಾತನಾಡೋದಿಲ್ಲ ಅಥವಾ ಆ ಪ್ರದೇಶಕ್ಕೆ ಹೋಗಿ ಭೇಟಿ ಕೊಡೋದಿಲ್ಲ, ಅಲ್ಲಿನ ಜನರನ್ನ ಸಂಪರ್ಕ ಮಾಡೋ ಪ್ರಯತ್ನ ಪಡೋದಿಲ್ಲ. ಈ ರೀತಿ ಮೌನ ವಹಿಸಿರೋದ್ರಿಂದ ಇವಾಗ ಅದನ್ನ ಟಾರ್ಗೆಟ್ ಮಾಡಿ ಮಾತಾಡಿದ್ರು ರಾಹುಲ್ ಗಾಂಧಿ. ಟಾರ್ಗೆಟ್ ಅಂತ ಹೇಳ್ಬೇಕಾ ಅಥವಾ ಸ್ವತಃ ಅಲ್ಲಿ ಹೋಗಿ ಅಲ್ಲಿನ ಜನರನ್ನ ಸಂಪರ್ಕ ಮಾಡಿರೋ ಕಾರಣಕ್ಕಾಗಿ ಅವರು ಆ ಮಾತುಗಳನ್ನ ಹೇಳಿದ್ರೆ ಗೊತ್ತಿಲ್ಲ. ಈ ಬಗ್ಗೆ ಏನು ಹೇಳ್ತೀರಾ? ಮೋದಿ ಅವರು ಮೌನ ನೋಡ್ರಿ ಯಾಕೆ ತಾಳಿದ್ರು ಉತ್ತರ ಇಲ್ಲ. ಯಾಕಂದ್ರೆ ಅಲ್ಲಿ ಮೈತೈ ಮತ್ತು ಕುಕಿ ಜನರ ಮಧ್ಯದಲ್ಲ, ಮೈತೈ ಜನರ ಪರವಾಗಿ ನಿಂತುಕೊಂಡು ಅಲ್ಲಿ ಹಿಂದುತ್ವ ಮತ್ತು ಇನ್ನುಳಿದ ಒಂದೇನ ಧರ್ಮದ ನೆಲೆಗಟ್ಟಿನಲ್ಲಿ ಇವರು ಶಿಬಿಜವನ್ನು ಹೋದರು. ಅದರಿಂದಾಗಿ ಅಲ್ಲೇ ಸಾಕಷ್ಟು ಸಾವು ನೋವುಗಳದು. ಹೀಗಾಗಿ ಅಲ್ಲಿ ಚೀಫ್ ಮಿನಿಸ್ಟರ್ ಸಹಿತ ಸರಿಯಾಗಿ ಅಲ್ಲಿ ಜನಕ್ಕೆ ಸ್ಪಂದಿಸಲಿಲ್ಲ. ಇವೆಲ್ಲ ನೆಲೆಯಲ್ಲೇ ಮಣಿಪುರಿ ವತಿಯನ್ನು ಆಗಿ ಬೆಳೆದಪ್ಪ ಅಂದ್ರೆ ಒಂದು ಧಕ್ಕೆ ನೆಲೆ ಆಯಿತು. ಅಲ್ಲಿ ಲೋಕಲ್ ಜನ ಕುಕ್ಕಿಗಳಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಇವರಿಂದ ದೂರ ಸರಿದ್ರು. ಮತ್ತು ಜೊತೆಗೆ ಇವ್ರು ಹೋಗಿಲ್ಲ ಅಂದಾಗ ಇವರಿಗೆ ಒಂದು ಸ್ವಲ್ಪ ಈಗ ಅವ್ರಿಗೆ ಒಂದು ಪ್ರಶ್ನೆ ಬಂದದ್ದು, ಕುಕ್ಕಿಗಳನ್ನ ಹಿಡ್ಕೋಬೇಕಾ ಮೈತೈಗಳನ್ನ ಹಿಡ್ಕೋಬೇಕಾ ಅಂತ. ಆಲ್ರೆಡಿ ಜನಕ್ಕೆಲ್ಲ ಗೊತ್ತಾಗಿದೆ ಇವ್ರು ಮೈತೈ ಪರ ಇದ್ದಂಥವ್ರು, ಕುಕ್ಕಿಗಳು ವಿರೋಧಿಗಳು ಅನ್ನುವಂಥದ್ದು. ಅಲ್ಲೂ ಸಹ ಧರ್ಮ ನೆಲೆಗಟ್ಟೆ ಮಾಡಿದ್ದಕ್ಕೆ ಅಷ್ಟೊಂದು ಸಂಖ್ಯೆ ಆಗೋಗ್ಬಿಡಿತು. ಅದೇ ಸಂದರ್ಭದಲ್ಲೇ ಎರಡೂ ಸಮುದಾಯಗಳನ್ನು ಕೂಡಿಸ್ಕೊಂಡು ನೀವು ಅಲ್ಲಪ್ಪ ಒಂದೇ ದೇಶಕ್ಕೆ ಸಂಬಂಧಿಸಿದವರು ನೀವೆಲ್ಲ ಅಂತಂಬಂಗಿರ್ಬೇಕಂತ ಏನೋ ಒಂದು ಪ್ರಯತ್ನ ಮಾಡಿ ಅದನ್ನು ಏನಪ್ಪ ಒಂದು ದಂಗೆ ನಿಲ್ಲಿಸಿದ್ರೆ ಅಥವಾ ಅಲ್ಲಿ ಹೋಗಿ ಮಾತಾಡಿಸಿದ್ರೆ ಇವತ್ತಿನ ಈ ರಿಸಲ್ಟ್ ಇರ್ತಿರಲಿಲ್ಲ. ಅದಕ್ಕಾಗಿ ಅವರು ನಮ್ಮ ರಾಹುಲ್ ಗಾಂಧಿ ಅವರು ಇಲ್ಲ ಅಲ್ಲೇ ದಂಗೆಗೆ ನೇರ ನೀವು ಹೊಣೆ ಮತ್ತು ನಿಮ್ಮ ಮುಖ್ಯಮಂತ್ರಿಗಳ ಹೊಣೆ ಅನ್ನುವಂಥ ಮಾತು ಹೇಳ್ತಾ ಇದ್ದಾರೆ. ಮತ್ತು ಇವತ್ತು ಅದೇ ಆಗ್ರಿ ನಮ್ಮ ಇವರು RSS ಭಾಗವತರಾದರೂ ಸಹಿತ ಈ ಒಂದು ವಿಚಾರದಲ್ಲೇ ಮೋದಿ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ, ಮಾಡಬಾರ್ದಾಗಿತ್ತು, ನೀವು ಹೋಗ್ಬೇಕಾಗಿತ್ತು ಅಂತೇಳಿ. ಅಂದ್ರೆ ನಿಜವಾಗಿ ಒಂದು ದೊಡ್ಡ ಅಪರಾಧಿಯ ಕರೆ ಒಂದು ದೇಶದ ಪ್ರಧಾನಿಯಾಗಿ ಅಲ್ಲಿ ಹೋಗಿ ಮಾತಾಡಿಸ್ಬೇಕಾಗಿತ್ತು. ಖಂಡಿತ ತಿಳಿಗೊಳಿಸ್ಬೇಕಾಗಿತ್ತು ಪರಿಸ್ಥಿತಿಯನ್ನ. ಅಟ್ಲೀಸ್ಟ್ ಒಂದು ಕೊಂಚ ಮಟ್ಟಕ್ಕಾದ್ರೂ ಅದನ್ನ ತಿಳಿಗೊಳಿಸುವಂತಹ ಪ್ರಯತ್ನ ಇವ್ರ ಕಡೆಯಿಂದ ಏನಾರು ಆಗ್ಬೇಕಿತ್ತು. ವಿಪಕ್ಷದ ಬಾಯಿ ಮುಚ್ಚೋದಿಕ್ಕೆ ಅಂತ ಅಲ್ಲ, ಅಟ್ಲೀಸ್ಟ್ ನಮ್ಮ ದೇಶದ ಅದು ಕೂಡ ಒಂದು ಭಾಗ, ಒಂದು ರಾಜ್ಯ ಅನ್ನೋ ಒಂದು ಕೊಂಚ ಕನ್ಸರ್ನಿಂದನಾದ್ರೂ ಅವ್ರು ಹೋಗ್ಬೇಕಾಗಿತ್ತು. ಹೋಗಿಲ್ಲ. ಅಟ್ಲೀಸ್ಟ್ ಇನ್ ಮುಂದೇನಾದ್ರೂ ಆ ಕೆಲಸವನ್ನ ಮಾಡ್ತಾರೆ ಅಥವಾ ಅಲ್ಲಿನ ಪರಿಸ್ಥಿತಿಯನ್ನು ಸುಧಾರಿಸುವಂತಹ ಪ್ರಯತ್ನ ಇವ್ರ ಕಡೆಯಿಂದ ನಡೆಯುತ್ತಾ ಆ ನಿಟ್ಟಿನಲ್ಲಿ ನೋಡೋಣ. ಇನ್ಮೇಲೆ ರೈತರ ಪರವಾಗಿಯೂ ಕೂಡ ಕೆಲವೊಂದಿಷ್ಟು ಮಾತುಗಳು ಅಲ್ಲಿ ಚರ್ಚೆ ಆದವು. ರಾಹುಲ್ ಗಾಂಧಿ ಅವರು ಇಡೀ ದೇಶವನ್ನ ಸುತ್ತಿರೋ ಕಾರಣದಿಂದಾಗಿ ಆ ನಾಲೆಡ್ಜ್ ಅವ್ರಿಗೆ ಬಂದಿದ್ಯಾ, ಎಲ್ಲೆಲ್ಲಿ ಯಾವ ರೀತಿ ರೈತರು ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಗೆ ಏನಂತೀರಾ ಸರ್? ನೋಡ್ರಿ, ನಿಜವಾಗಿಯೂ ನಮ್ಮಲ್ಲಿ ಗಾದೆ ಮಾತು ಅದ, 100 ಪುಸ್ತಕಗಳನ್ನ ಓದೋಕ್ಕಿಂತಲೂ ಒಂದು ಟೂರ್ ಮಾಡೋದು, ಒಂದು ಪ್ರವಾಸ ಮಾಡೋದು ಅಂತಾರೆ. ಒಂದು ಪ್ರವಾಸ ಒಂದು 100 ಪುಸ್ತಕಗಳನ್ನ ಓದಿಷ್ಟು ಜ್ಞಾನ ಕೊಡ್ತಿರ್ತದೆ. ಯಾಕಪ್ಪ ಅಂದ್ರೆ ಅನೇಕ ಜನರು ಸಂಪರ್ಕ ಬರ್ತಾರೆ.